ಡೆಲಿವರಿ ಪೇನ್ ಬಂದಿರಲ್ಲ, ಅವರು ಡೇಟ್ ಕೆಲವರು ನೋಡ್ಕೊಂಡಿರಲ್ಲ, ಮೂವ್ಮೆಂಟ್ ಕಮ್ಮಿ ಅಥವಾ ಬ್ಲೀಡಿಂಗ್ ಆಗಿ ಮಗುನೇ ಕಕ್ಕಸ್ ಒಳಗಡೆ ಮಾಡ್ಕೊಂಡು ಕುಡ್ಕೊಂಡು ಅದರಿಂದ ಉಸಿರಾಟದ ಪ್ರಾಬ್ಲಮ್ ಎಲ್ಲ ಆಗ್ಬಿಟ್ಟು ಸೊ ಡೆತ್ ಚಾನ್ಸಸ್ ಆರ್ ಮೋರ್ ಪೋಸ್ಟರ್ಮ್ ಬೇಬೀಸ್. ಈಗ ಪೋಸ್ಟರ್ಮ್ ಬೇಬೀಸ್ ಬಾರ್ನ್ ಅಂದ್ರೆ ಏನು, ಎಷ್ಟು ವೀಕ್ಸ್ ಆಗಿರ್ಬೇಕು, ಯಾವ ಕಾರಣಗಳಿಂದ ಅಷ್ಟು ಲೇಟ್ ಆಗುತ್ತೆ, ಆತರ ಕೇಸಸ್ ಈಗಲೂ ಇದೆಯಾ, ಹೇಗೆ? ಪೋಸ್ಟರ್ಮ್ ಬೇಬಿ ಅಂದ್ರೆ 42 ವಾರಕ್ಕಿಂತ ಜಾಸ್ತಿ ಆಗಿರೋದು. ಸೊ ಅದರದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವು ಸರ್ತಿ ಡೆಲಿವರಿ ಪೇನ್ ಬಂದಿರಲ್ಲ, ಅವರು ಡೇಟ್ ಕೆಲವ್ರು ನೋಡ್ಕೊಂಡಿರಲ್ಲ, ಗೊತ್ತಾಯ್ತಲ್ಲ, ಬೇರೆ ಕಂಜನೆಂಟಲ್ ಅನಾಮಲೀಸ್ ಆಗಿ ಹಂಗೇನೆ ಡೆಲಿವರಿ ನೋವು ಬರದೇ ಇರ್ಬೋದು, ಗೊತ್ತಾಯ್ತಲ್ಲ. ಸೊ ಆ ರೀತಿ ಎಲ್ಲ ಆಗ್ಬೋದು. ಬಟ್ ಅಂತ ಬೇಬೀಸ್ ಅಲ್ಲಿ ಸೊ ಡೆತ್ಸ್ ಚಾನ್ಸಸ್ ಆರ್ ಮೋರ್ ಪೋಸ್ಟರ್ಮ್ ಬೇಬೀಸು. ಆಮೇಲೆ IUDs ಆಗ್ಬೋದು. ಆಮೇಲಿಂದ ಮೆಕೋನಿಯಂ ಆಸ್ಪಿರೇಷನ್ ಅಂತೀವಿ, ಅಂದ್ರೆ ಮಗುನೇ ಕಕ್ಕಸ್ ಒಳಗಡೆ ಮಾಡ್ಕೊಂಡು ಕುಡ್ಕೊಂಡು ಅದರಿಂದ ಉಸಿರಾಟದ ಪ್ರಾಬ್ಲಮ್ ಎಲ್ಲ ಆಗ್ಬಿಟ್ಟು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮೆಕೋನಿಯಂ ಆಸ್ಪಿರೇಷನ್. ಕೆಲವರಿಗೆ ಡೆಲಿವರಿ ಪೇನ್ ಬರೋದೇ ಇಲ್ಲ, ಸೊ ಅಂತವ್ರಿಗೆ ಏನ್ ಮಾಡ್ತೀರಾ? ಎಷ್ಟು ವೀಕ್ ವರೆಗೂ ವೇಟ್ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ? 39 ವಾರದವರೆಗೂ ಮಾಮೂಲಿಯಾಗಿ ನೋಡ್ಕೊಂತಾ ಇರ್ಬೇಕು. ಅಂದ್ರೆ ಮೂವ್ಮೆಂಟ್ ಕಮ್ಮಿ ಇಲ್ಲ ಅಂತ ಅಂದಾಗ್ಲೂ ಬಂದ್ಬಿಡ್ಬೇಕು ಅವರು, ಗೊತ್ತಾಯ್ತಲ್ಲ. ಮೂವ್ಮೆಂಟ್ ಕಮ್ಮಿ ಅಥವಾ ಬ್ಲೀಡಿಂಗ್ ಆಗಿ ಇದ್ದಾಗ ಸೊ ಡಾಕ್ಟರ್ನ ಹತ್ರ ಇರೋ ಡಾಕ್ಟರ್ ಹತ್ರ ಬರಬೇಕು, ನೋಡಿಸ್ಕೋಬೇಕು. ಅದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಪ್ಲಸ್ NST ಅಂತ ಒಂದೆಲ್ಲ ನಾನ್ ಸ್ಟ್ರೆಸ್ ಟೆಸ್ಟ್, CTG ಮಿಷಿನ್ ಎಲ್ಲ ಹಾಕಿ ನೋಡ್ತಾರೆ. ಸೊ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ, ಇವ್ರಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.